ವೀಕ್ಷಕರೇ, ಇಲ್ಲಿ ನೋಡಿ, ಇದು ನಿಜವಾದ ನಾಣ್ಯ, ಇದು ನಕಲಿ ನಾಣ್ಯ. ನೀವು ನಕಲಿ ನೋಟ್ಗಳ ಬಗ್ಗೆ ಸಾಕಷ್ಟು ಕೇಳಿರ್ತೀರ, ಆದ್ರೆ ನೀವು ಯಾವತ್ತಾದ್ರೂ ನಕಲಿ ನಾಣ್ಯಗಳ ಬಗ್ಗೆ ಕೇಳಿದ್ದೀರಾ? ಯಾರು ಅಂತ ನಕಲಿ ನಾಣ್ಯಗಳನ್ನ ತಯಾರು ಮಾಡ್ತಾರೆ, ಅದರಿಂದ ಅವ್ರಿಗೇನು ಲಾಭ ಸಿಗೋದಿಲ್ಲ, ಇಂಥ ಕೆಲಸಕ್ಕೆ ಯಾರು ಕೂಡ ಕೈ ಹಾಕೋದಿಲ್ಲ ಅಂತ ನೀವು ಯೋಚಿಸಬಹುದು. ಆದ್ರೆ ವೀಕ್ಷಕರೇ, ಈ ಚಿಕ್ಕ ನಕಲಿ ನಾಣ್ಯಗಳಿಂದ ಒಬ್ಬ ಮಹಿಳೆ ಸುಮಾರು 30 ಕೋಟಿ ರೂಪಾಯಿಗಳನ್ನ ಸಂಪಾದನೆ ಮಾಡಿದ್ಲು ಅಂದ್ರೆ ನಿಮ್ಗೆ ನಂಬೋದಕ್ಕೆ ಸಾಧ್ಯನಾ? ಆದ್ರೆ ಇದು ನಿಜ. ಇವತ್ತು ನಾವು ನಿಮಗೆ ಅಂತ ಒಬ್ಬ ಮಹಿಳೆಯ ಕಥೆಯನ್ನ ಹೇಳ್ತೀವಿ ಕೇಳಿ. ಆಕೆ ನಕಲಿ ನಾಣ್ಯಗಳನ್ನ ತಯಾರು ಮಾಡಿ 3 ತಿಂಗಳಲ್ಲಿ ಸುಮಾರು 30 ಕೋಟಿ ರೂಪಾಯಿನ ಗಳಿಸಿದ್ಲು. ಅಷ್ಟೇ ಅಲ್ಲದೆ ಆ ಮಹಿಳೆ ಎಷ್ಟು ಚಾಲಾಕಿ ಅಂದ್ರೆ, ಅವರು ತಯಾರಿಸಿದಂತ ನಕಲಿ ನಾಣ್ಯಗಳನ್ನ ಟೋಲ್ ಪ್ಲಾಜಾಗಳಲ್ಲಿ ಸಪ್ಲೈ ಮಾಡ್ತಿದ್ರು. ನಕಲಿ ನಾಣ್ಯಗಳನ್ನ ತಯಾರಿಸುವಂತ ಈ ಬ್ಲಾಕ್ ಮಾರ್ಕೆಟ್ ವ್ಯವಹಾರ ಹೇಗೆ ನಡೆಯುತ್ತೆ ಎಂಬುದರ ಕುರಿತಾಗಿನೇ ನಾವು ಇವತ್ತು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಇಷ್ಟೇ ಅಲ್ಲ, ನೀವು ಈ ನಕಲಿ ನಾಣ್ಯಗಳನ್ನ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನು ಕೂಡ ತಿಳಿಸ್ತೀವಿ. ಆದ್ರಿಂದ ವೀಕ್ಷಕರೇ, ನೀವು ನಿಮ್ಗೆ ಆಗಬಹುದಾದಂತ ಅಥವಾ ಆಗ್ತಿರಬಹುದಾದಂತ 5 ರೂಪಾಯಿ ಮತ್ತು 10 ರೂಪಾಯಿ ನಾಣ್ಯಗಳ ನಷ್ಟವನ್ನ ತಪ್ಪಿಸೋದಕ್ಕೆ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ವೀಕ್ಷಣೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ವಿಶ್ವದ ಅತ್ಯಂತ ಯಶಸ್ವಿ ಸ್ಟಾರ್ಟ್ಅಪ್ ಯಾವುದು ಅಂತ ನಿಮ್ಗೆ ಕೇಳಿದ್ರೆ ಅದಕ್ಕೆ ನಿಮ್ಮ ಉತ್ತರ ಏನು? ಬಹುಶಃ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ, ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ವಿಶ್ವದ ಅತ್ಯಂತ ಯಶಸ್ವಿ ಸ್ಟಾರ್ಟ್ಅಪ್ ಅಂದ್ರೆ ಅದು ಈ ನಾಣ್ಯಗಳ ಕಾರ್ಖಾನೆಗಳಿಂದ ನಾವು ನಿಮ್ಗೆ ಹೇಳೋದಕ್ಕೆ ಬಯಸ್ತೀವಿ. ಯಾಕೆಂದ್ರೆ ಈ ಒಂದು ಕಾರ್ಖಾನೆಯಿಂದ ಆ ಮಹಿಳೆ ಮತ್ತು ಆಕೆಯ ಸಹಚರರು 3 ತಿಂಗಳಲ್ಲಿ 30 ಕೋಟಿ ರೂಪಾಯಿ ಲಾಭವನ್ನ ಗಳಿಸಿದ್ರು. ಈ ಒಂದು ವಿಷಯನ ನೀವು ನಮ್ದೇ ವಿಧೇನೇ ಇಲ್ಲ. ಯಾಕೆಂದ್ರೆ ನೀವು ಕಾಯಿನ್ಗಳನ್ನ ಸಂಗ್ರಹ ಮಾಡುವಂತ ನಿಮ್ಮ ಪಿಗ್ಗಿ ಬ್ಯಾಂಕ್ ನ ಬಾಕ್ಸ್ ಕೂಡ ನಕಲಿಯಾಗಿರಬಹುದು. ಆದ್ರೆ ಇವರು ಕೇವಲ ಅಂತ ನಕಲಿ ನಾಣ್ಯಗಳ ಸಹಾಯದಿಂದನೇ ಶ್ರೀಮಂತರಾದಂತ ಜನ. ಅದು ಕೂಡ ಕೇವಲ ಸಣ್ಣ ಪುಟ್ಟ ಶ್ರೀಮಂತರಲ್ಲ, ಈ ನಕಲಿ ನಾಣ್ಯಗಳ ದಂಧೆ ನಡೆಸಿಯವರು ಕೋಟ್ಯಾಧಿಪತಿಗಳಾದ್ರು. ವೀಕ್ಷಕರೇ, ವಾಸ್ತವವಾಗಿ ಫರೀದಾಬಾದ್ನ ಪೊಲೀಸರಿಗೆ ಅವರ ರಹಸ್ಯ ಮೂಲದಿಂದ ಒಂದು ಮಾಹಿತಿ ಬಂದಾಗ ಈ ಒಂದು ವಿಷಯ ಬಹಿರಂಗವಾಯಿತು. ಅದೇನಪ್ಪ ಅಂದ್ರೆ, ಪ್ರತಿದಿನ ಒಂದು ಗಾಡಿ ಅಲ್ಲಿದ್ದಂತ ಒಂದು ಟೋಲ್ ಗೇಟ್ಗೆ ಬಂದು ನಕಲಿ ನಾಣ್ಯಗಳನ್ನ ಸರಬರಾಜು ಮಾಡ್ತಿತ್ತು. ಪೊಲೀಸರು ಇದ್ರ ಬಗ್ಗೆ ವಿಚಾರಿಸಿದಾಗ ಈ ಸುದ್ದಿ ನಿಜ ಅಂತ ಗೊತ್ತಾಗುತ್ತೆ. ನಂತರ ಪೊಲೀಸರು ಎಲ್ಲ ಟೋಲ್ ಗೇಟ್ಗಳಲ್ಲಿ ಕಾದು ನಿಲ್ತಾರೆ. ಮತ್ತೆ ಪೊಲೀಸರ ಮಾಹಿತಿ ಪ್ರಕಾರ ಆ ಒಂದು ವಾಹನ ಬಂದಾಗ ಅವರು ಆ ಗಾಡಿನ ತಡೆದು ವಿಚಾರಣೆಯನ್ನ ಶುರು ಮಾಡ್ತಾರೆ. ಪ್ರಾರಂಭದಲ್ಲಿ ಆ ಗಾಡಿ ಯಾರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೋ ಪ್ರವಾಸಕ್ಕೆ ಹೋಗ್ತಿರುವಂತ ಸಾಮಾನ್ಯ ಫ್ಯಾಮಿಲಿಯ ಗಾಡಿ ತರನೇ ಕಾಣ್ತಿತ್ತು. ಆಗ ಪೊಲೀಸರು ಬಹುಶಃ ನಾವು ತಪ್ಪಾದ ಗಾಡಿನ ಹಿಡಿದಿದ್ದೀವಿ ಅಂತ ಭಾವಿಸ್ತಾರೆ. ಆದ್ರೆ ತನಿಖೆಯಲ್ಲಿ ಅದು ಅದೇ ಗಾಡಿ ಅಂತ ಗೊತ್ತಾಗುತ್ತೆ. ಆ ಗಾಡಿಯಲ್ಲಿ ನಾಣ್ಯಗಳ ಅನೇಕ ಚೀಲಗಳು ಕಂಡುಬಂದು ಆ ಒಂದು ಚೀಲಗಳಿಂದ ಪೊಲೀಸರಿಗೆ ಸುಮಾರು 2.5 ಲಕ್ಷ ರೂಪಾಯಿ ನಾಣ್ಯಗಳು ಸಿಕ್ಕಿದ್ವು. ಇಷ್ಟು ದೊಡ್ಡ ಪ್ರಮಾಣದ ನಾಣ್ಯಗಳನ್ನ ನೋಡಿ ಅಲ್ಲಿ ಜನಸಂದಣಿ ದಟ್ಟವಾಗಿ ಸೇರಿತ್ತು. ಆಗ ಪೊಲೀಸರು ವಿಚಾರಣೆಯಲ್ಲಿ ತೊಡಗಿದ್ರು. ಈಗ ಆ ಹೆಂಗಸು ಹೇಗೆ ಕೆಲಸ ಮಾಡ್ತಿದ್ಲು ಅಂತ ತಿಳಿಸ್ತೀವಿ ನೋಡಿ. ವಾಸ್ತವವಾಗಿ ಕಾರ್ಖಾನೆಯಲ್ಲಿ ನಾಣ್ಯಗಳನ್ನ ತಯಾರು ಮಾಡಿದ ನಂತರ ಅವರು ತಮ್ಮ ಸಹಚರರೊಂದಿಗೆ ಈ ಕಾಯಿನ್ಗಳನ್ನ ವಿತರಿಸೋದಕ್ಕೆ ಹೋಗ್ತಿದ್ರು. ಈ ಮಹಿಳೆ ಲಕ್ಷಾಂತರ ರೂಪಾಯಿ ನಕಲಿ ನಾಣ್ಯಗಳನ್ನ ಬಹಿರಂಗವಾಗಿಯೇ ಚಲಾವಣೆಯಲ್ಲಿ ಇಡ್ತಿದ್ಲು. ಅವರು ತಮ್ಮ ಇಡೀ ವ್ಯವಹಾರವನ್ನ ಟೋಲ್ ಗೇಟ್ಗಳ ಮೂಲಕನೇ ನಡೆಸ್ತಾ ಇದ್ರು. ಈ ಟೋಲ್ನ ನೌಕರರು ತಮಗೆ ಸಾಮಾನ್ಯವಾಗಿ ಚಿಲ್ಲರೆ ಹಣದ ಕೊರತೆ ಇರುತ್ತೆ ಅನ್ನುವಂತ ಸಂಗತಿಯನ್ನ ಹೇಳ್ಕೊಳ್ತಿರ್ತಾರೆ. ಆದ್ರಿಂದ ಆಕೆ ಇದನ್ನ ತನ್ನ ಲಾಭವಾಗಿ ಬಳಸಿಕೊಂಡು ಆ ಒಂದು ನಾಣ್ಯಗಳನ್ನ ಅವ್ರಿಗೆ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತಾಳೆ. ಮತ್ತೆ ಆ ಮಹಿಳೆ ಅವ್ರಿಗೆ ನಕಲಿ ನಾಣ್ಯಗಳನ್ನೇ ಕೊಡ್ತಿದ್ದಾಳೆ ಅಂತ ಯಾರಿಗೂ ಸ್ವಲ್ಪ ಕೂಡ ಅನುಮಾನ ಬಾರದಂತ ಕಾರಣ ಟೋಲ್ ನೌಕರರು ಕೂಡ ಅವಳಿಂದ ಅವೇ ನಾಣ್ಯಗಳನ್ನ ತೆಗೆದುಕೊಳ್ತಿದ್ರು. ದಿನವಿಡೀ ನೋಟುಗಳು ಮತ್ತು ನಾಣ್ಯಗಳ ನಡುವೆ ಇರುವಂತ ಜನ ಕೂಡ ಅದು ನಕಲಿ ನಾಣ್ಯ ಅಂತ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಈ ಮಹಿಳೆ ಪ್ರತಿ ದಿವಸ ಆ ಟೋಲ್ ಗೇಟ್ಗಳಿಗೆ ನಾಣ್ಯಗಳ ಚೀಲಗಳನ್ನ ತಲುಪಿಸ್ತಾ ಇದ್ಲು. ಮೊದಲಿಗೆ ಅವರು ತಮ್ಮ ಬಳಿ ಇದ್ದಂತ ನಕಲಿ ನಾಣ್ಯಗಳನ್ನ ಅವ್ರಿಗೆ ಕೊಡ್ತಿದ್ರು. ನಂತರ ಆ ಮಹಿಳೆ ಚಿಲ್ಲರೆ ಹಣವನ್ನು ನೀಡುವಂತ ಬದಲಿಗೆ ಅಲ್ಲಿಂದ ಕಮಿಷನ್ ಕೂಡ ತೆಗೆದುಕೊಳ್ತಿದ್ಲು. ಈ ಮೂಲಕ ಆ ಮಹಿಳೆ ಈ ಒಂದು ವ್ಯವಹಾರದಿಂದ 2 ಪಟ್ಟು ಲಾಭವನ್ನ ಗಳಿಸ್ತಾ ಇದ್ಲು. ಪೊಲೀಸರು ಆರೋಪಿ ಸ್ಥಾನದಲ್ಲಿದ್ದಂತ ಈ ಮಹಿಳೆಯನ್ನ ವಿಚಾರಣೆ ಮಾಡಿದಾಗ ಆಕೆ ಮತ್ತು ಆಕೆಯ ನಕಲಿ ನಾಣ್ಯಗಳ ಕಾರ್ಖಾನೆ ನಿಜವಾದ ಬಣ್ಣ ಬಯಲಾಯಿತು. ಅವರು ತಮ್ಮ 3 ಸಹಚರರೊಂದಿಗೆ ಸೇರ್ಕೊಂಡು ಬಹದ್ದೂರ್ಗಢದಲ್ಲಿ ಈ ನಕಲಿ ನಾಣ್ಯಗಳ ಕಾರ್ಖಾನೆಯನ್ನ ನಡೆಸ್ತಾ ಇದ್ರು ಅಂತ ಆಕೆ ಹೇಳಿದ್ಲು. ಈ ಒಂದು ಮಾಹಿತಿ ಸಿಕ್ಕ ತಕ್ಷಣ ಪೊಲೀಸರು ತಮ್ಮ ದಾಳಿಯನ್ನ ಶುರು ಮಾಡಿ ಆ 3 ಸಹಚರರನ್ನ ತಕ್ಷಣ ಹಿಡಿತಾರೆ. ಪೊಲೀಸರು ಬಹದ್ದೂರ್ಗಢದ ಬಳಿ ಇದ್ದಂತ ನಾಣ್ಯದ ಕಾರ್ಖಾನೆಯನ್ನ ತಲುಪಿದಾಗ ಅಲ್ಲಿ ನಕಲಿ ನಾಣ್ಯಗಳನ್ನ ತಯಾರು ಮಾಡುವಂತ ಸಂಪೂರ್ಣ ಸಾಮಗ್ರಿಗಳು ಅವ್ರ ಕಣ್ಣಿಗೆ ಬಿದ್ವು. ಆ ಒಂದು ಫ್ಯಾಕ್ಟರಿನ ನೋಡಿದ್ರೆ ನಿಮ್ಗೆ ಅಲ್ಲಿ ಪ್ರತಿನಿತ್ಯ ನಾಣ್ಯಗಳನ್ನ ತಯಾರು ಮಾಡಲಾಗ್ತಿತ್ತು ಮತ್ತು ಅವುಗಳ ಸರಬರಾಜು ಕೂಡ ಆಗ್ತಾ ಇತ್ತು ಅಂತ ನಂಬೋದಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಪೊಲೀಸರಿಗೆ ಅಲ್ಲಿ ಮತ್ತಷ್ಟು 2.5 ಲಕ್ಷ ರೂಪಾಯಿಗಳ ನಾಣ್ಯಗಳು ಸಿಕ್ಕಿದ್ವು. ಜೊತೆಗೆ ಅಲ್ಲಿದ್ದಂತ ನಾಣ್ಯಗಳನ್ನು ಕೂಡ ತಯಾರು ಮಾಡುವಂತ ಯಂತ್ರಗಳನ್ನು ಕೂಡ ಅವರು ವಶಪಡಿಸಿಕೊಂಡ್ರು. ಕಳೆದ ಹಲವು ತಿಂಗಳಿಂದ ಅವರೆಲ್ಲ ಈ ಒಂದು ವ್ಯವಹಾರದಲ್ಲಿ ತೊಡಕೊಂಡಿದ್ದಾರೆ ಅಂತ ವಿಚಾರಣೆಯಿಂದ ಗೊತ್ತಾಯ್ತು ಕೂಡ. ಇದರಿಂದ ಈ ಜನ ಇಲ್ಲಿವರೆಗೂ ಸುಮಾರು 30 ಕೋಟಿ ರೂಪಾಯಿಗಳ ಆದಾಯವನ್ನು ಗಳಿಸಿದ್ದಾರೆ ಅಂತ ಅಂದಾಜು ಮಾಡಲಾಗಿತ್ತು. ವೀಕ್ಷಕರೇ, ಈ ರೀತಿ ಘಟನೆ ಇದೆ ಮೊದಲೇನಲ್ಲ. ಇದಕ್ಕೂ ಮುಂಚೆ ಕೂಡ ಸಣ್ಣ ಪುಟ್ಟ ನಕಲಿ ನಾಣ್ಯಗಳ ವ್ಯಾಪಾರಿಗಳು ಇದೇ ರೀತಿ ಸಿಕ್ಬಿದ್ದಿದ್ದಾರೆ. ಉದಯಪುರದ ಘಾಟ್ನಲ್ಲಿ ಇರುವಂತಹ ಒಂದು ಮನೆಯಲ್ಲಿ ಇಂಥದೇ ಒಂದು ಕಾರ್ಖಾನೆ ಪತ್ತೆಯಾಗಿತ್ತು ಎಂಬ ಸುದ್ದಿಯೊಂದರ ಬಗ್ಗೆ ಬಹುಶಃ ನೀವು ಕೇಳಿದ್ದಿರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ಆರೋಪಿಯೊಬ್ಬ ಮನೆಯೊಳಗೆ 11 ಟನ್ ಯಂತ್ರಗಳನ್ನ ಅಳವಡಿಸಿ ನಕಲಿ ನಾಣ್ಯಗಳನ್ನ ಮುದ್ರಿಸಿ ಮಾರುಕಟ್ಟೆಯಲ್ಲಿ ವಿತರಣೆ ಮಾಡೋದಕ್ಕೆ ಹೋಗ್ತಿದ್ದ. ಟೋಲ್ ಗೇಟ್ಗಳು ಮತ್ತು ಇತರೆ ಜಾಗಗಳಲ್ಲಿ ಚಿಲ್ಲರೆ ನಾಣ್ಯಗಳ ಹೆಸರಲ್ಲಿ 5 ಲಕ್ಷ ರೂಪಾಯಿಗಳಿಗಿಂತನೂ ಕೂಡ ಹೆಚ್ಚು ನಾಣ್ಯಗಳನ್ನ ಮಾರಾಟ ಮಾಡ್ತಿದ್ದ. ಆ ವ್ಯಕ್ತಿ ಹೆಸರು ಲಲಿತ್ ಸೋನಿ. ಈ ಲಲಿತ್ ತನ್ನ ಮನೆಯಲ್ಲಿ ಸರಕುಗಳನ್ನ ತಯಾರು ಮಾಡ್ತಿದ್ದ.
ಮತ್ತೆ ಆ ನಾಣ್ಯಗಳನ್ನ ಅವನ ಪಾಲುದಾರರಾದಂತಹ ಶಿವರಾಮ್ ಸೋನಿ ಮತ್ತು ಸೌರಭ್ ಜಾನ್ ಎಂಬುವರು ಸಪ್ಲೈ ಮಾಡ್ತಿದ್ರು. ಟೋಲ್ಗೇಟ್ಗಳಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಚಿಲ್ಲರೆ ಹಣದ ಹೆಸರಲ್ಲಿ ನಾಣ್ಯಗಳನ್ನ ಮಾರಾಟ ಮಾಡಿ ವಿತರಣೆ ಮಾಡ್ತಿದ್ರು. ಇದರ ಜೊತೆ ನಕಲಿ ನಾಣ್ಯಗಳನ್ನ ತಯಾರು ಮಾಡುವಂತ ಮತ್ತೊಂದು ಕಾರ್ಖಾನೆಯೊಂದನ್ನ ಹರಿಯಾಣದ ದಾದ್ರಿಯಾ ಗ್ರಾಮದಲ್ಲೂ ಕೂಡ ಕಂಡುಹಿಡಿಯಲಾಗಿತ್ತು. ಪೊಲೀಸರು ಆ ಒಂದು ಕಾರ್ಖಾನೆ ಮೇಲೆ ದಾಳಿ ಮಾಡಿದಾಗ ಇಲ್ಲೂ ಕೂಡ 4 ಯಂತ್ರಗಳಿಂದ ನಕಲಿ ನಾಣ್ಯಗಳನ್ನ ತಯಾರು ಮಾಡಲಾಗ್ತಿತ್ತು ಅಂತ ಗೊತ್ತಾಯಿತು. ಈ ಒಂದು ಕಾರ್ಖಾನೆಯಲ್ಲಿ ನಾಣ್ಯಗಳಿಂದ ತುಂಬಿದಂತ ಅಂತ 20 ಪ್ಯಾಕೆಟ್ಗಳು ಸಿಕ್ಕಿದ್ವು. ಅಂತ ಒಂದು ಪ್ಯಾಕೆಟ್ ನಲ್ಲಿ ಸುಮಾರು 4,000 ನಕಲಿ ನಾಣ್ಯಗಳು ಇದ್ವು. ಇದ್ರ ಜೊತೆ ಅವುಗಳಲ್ಲಿ ಇತರೆ 11,500 ನಾಣ್ಯಗಳು ಕೂಡ ಸಿಕ್ಕಿದ್ವು. ಈ ರೀತಿಯಾಗಿ ಒಟ್ಟು 1,612 ನಕಲಿ ನಾಣ್ಯಗಳನ್ನ ಅಲ್ಲಿಂದ ವಶಪಡಿಸಿಕೊಳ್ಳಾಯಿತು. ಇದರ ಮೌಲ್ಯ ಬರೋಬ್ಬರಿ 10 ಲಕ್ಷಕ್ಕಿಂತನೂ ಕೂಡ ಹೆಚ್ಚಿತ್ತು. ಈ ನಕಲಿ ನಾಣ್ಯಗಳನ್ನ ತಯಾರು ಮಾಡೋದಕ್ಕೆ ಬಳಸಲಾಗ್ತಿದ್ದಂತ 4 ಯಂತ್ರಗಳನ್ನು ಕೂಡ ವಶಪಡಿಸಿಕೊಂಡ್ರು. ಇನ್ನು ಸಂಪೂರ್ಣವಾಗಿ ತಯಾರಾಗದಂತ 70 ಕೆಜಿ ತೂಕದ ನಕಲಿ ನಾಣ್ಯಗಳನ್ನು ಕೂಡ ವಶಪಡಿಸಿಕೊಳ್ಳಾಯಿತು. 500 ಕೆಜಿಗಿಂತ ಹೆಚ್ಚು ನಾಣ್ಯವನ್ನು ತಯಾರು ಮಾಡುವಂತಹ ಸಾಮಗ್ರಿಗಳನ್ನು ಕೂಡ ವಶಪಡಿಸಿಕೊಂಡ್ರು. ಈ ಒಂದು ಪ್ರಕರಣದಲ್ಲಿ ಪೊಲೀಸರು ನರೇಶ್ ಕುಮಾರ್ ಜೊತೆಗೆ ಸಂತೋಷ್ ಕುಮಾರ್ ಮಂಡಲ್ ಮತ್ತು ಕಾರ್ಖಾನೆಯಲ್ಲಿ ಕೆಲಸ ಮಾಡದಂತ 3 ಕಾರ್ಮಿಕರಾದಂತ ಧರ್ಮೇಂದ್ರ ಕುಮಾರ್ ಶರ್ಮಾ, ಧರ್ಮೇಂದ್ರ ಮೆಹ್ತಾ ಮತ್ತು ಶ್ರವಣ್ ಕುಮಾರ್ ಶರ್ಮಾ ಅನ್ನೋರನ್ನ ಬಂಧಿಸಿದರು. ಇನ್ನು ಈಗ ನಿಮ್ಮ ಜೇಬಲ್ಲಿ ಇರುವಂತಹ ಒಂದು ನಾಣ್ಯವನ್ನ ತೆಗೆದು ನೋಡಿ. ನೋಡೋದಕ್ಕೆ ಅದು ಸಂಪೂರ್ಣವಾಗಿ ನಿಜ ಅಂತ ನಿಮ್ಗೆ ಅನಿಸ್ಬಹುದು, ಅಂದ್ರೆ ಅದು ಅಸಲಿ ನಾಣ್ಯ ಅಂತ ಅನಿಸ್ಬಹುದು. ಆದ್ರೆ ಸ್ವಲ್ಪ ನಿಧಾನಿಸಿ ನೋಡಿ, ನಿಮ್ಮ ಬಳಿ ಇರುವಂತ ಆ ನಾಣ್ಯ ನಕಲಿಯದೇ ಇರಬಹುದು. ಯಾಕೆಂದ್ರೆ ಈಗ ನಾವು ನಿಮ್ಗೆ ನಿಜವಾದ ಮತ್ತು ನಕಲಿ ನಾಣ್ಯಗಳ ಎರಡರ ನಡುವಿನ ವ್ಯತ್ಯಾಸದ ಸೂಕ್ಷ್ಮತೆಗಳನ್ನ ತಿಳಿಸ್ತೀವಿ. ಈ ಒಂದು ಸೂಕ್ಷ್ಮತೆಗಳನ್ನ ಗಮನದಲ್ಲಿಟ್ಟು ನೋಡಿ. ನಿಮ್ಮ ನಾಣ್ಯ ನಿಜನ ಅಥವಾ ನಕಲಿನ ಅಂತ ದಯವಿಟ್ಟು ನನಗೆ ಕಮೆಂಟ್ ನ ಮೂಲಕ ತಿಳಿಸಿ. ಮೊದಲ ವ್ಯತ್ಯಾಸ ಏನಂದ್ರೆ, ನಿಜವಾದಂತ ನಾಣ್ಯದಲ್ಲಿ ರೂಪಾಯಿಯ ಚಿಹ್ನೆ ಇರುತ್ತೆ, ಆದ್ರೆ ನಕಲಿ ನಾಣ್ಯದಲ್ಲಿ ಕೇವಲ 10 ಅಂತ ಮಾತ್ರ ಬರೆದಿರುತ್ತೆ. ಇನ್ನು ಎರಡನೇ ವ್ಯತ್ಯಾಸ, ನಿಜವಾದ ನಾಣ್ಯದಲ್ಲಿ 10 ಎಲೆಗಳು ಇರ್ತವೆ, ಆದರೆ ನಕಲಿ ನಾಣ್ಯದಲ್ಲಿ 15 ಎಲೆಗಳು ಇರ್ತವೆ. ನೀವು ಕೂಡ ನಿಮ್ಮ ಜೇಬಲ್ಲಿ ಕೈ ಹಾಕಿ ಅಲ್ಲಿರೋ ನಾಣ್ಯವನ್ನ ತೆಗೆದು ನೋಡಿ, ನಿಮ್ಮ ನಾಣ್ಯದಲ್ಲಿ ಎಷ್ಟು ಪಟ್ಟಿಗಳು ಇವೆ ಅನ್ನೋದನ್ನ. ಇನ್ನು ಮೂರನೇ ವ್ಯತ್ಯಾಸ, ಈಗ ನಾವು ನಿಮ್ಗೆ ನಿಜವಾದ ಮತ್ತು ನಕಲಿ ನಾಣ್ಯಗಳ ನಡುವಿನ ಅತಿ ದೊಡ್ಡ ವ್ಯತ್ಯಾಸವನ್ನ ತಿಳಿಸ್ತೀವಿ. ಅದನ್ನು ನೋಡಿದ ತಕ್ಷಣ ನೀವು ಯಾವುದು ನಿಜ ಮತ್ತು ಯಾವುದು ನಕಲಿಂತ ತಕ್ಷಣ ಗುರುತಿಸಲು ಸಾಧ್ಯ ಆಗುತ್ತೆ. ನಕಲಿ ನಾಣ್ಯದಲ್ಲಿ 10 ಎಂಬ ಸಂಖ್ಯೆಯನ್ನು ಕೇವಲ ಮಧ್ಯದ ಬೆಳ್ಳಿ ಭಾಗದಲ್ಲಿ ಬರೆಯಲಾಗಿರುತ್ತೆ, ಆದರೆ ನಿಜವಾದ ಕಾಯಿನ್ ನಲ್ಲಿ ಅದನ್ನ ಸ್ವಲ್ಪ ಕೆಳಗೆ ಬರೆಯಲಾಗಿರುತ್ತೆ. ಮತ್ತೆ ಅದನ್ನ ಚಿನ್ನ ಮತ್ತು ಬೆಳ್ಳಿ ಎರಡರ ಮೇಲೂ ಕೂಡ ಬರೆಯುವಂತೆ ಬರೆಯಲಾಗುತ್ತೆ. ನಕಲಿ ನಾಣ್ಯ ತಯಾರಕರ ಬಳಿ ಇನ್ನೂ ಅಂತ ತಂತ್ರಜ್ಞಾನ ಬಂದಿಲ್ಲ. ಈಗ ನಿಮ್ಮ ಹತ್ರ ಇರುವಂತ ನಾಣ್ಯವನ್ನ ತಿರುಗಿಸಿ. ಈಗ ನೋಡಿ, ನಿಜವಾದ ನಾಣ್ಯದ ಇನ್ನೊಂದು ಬದಿಯಲ್ಲಿ ಭಾರತ್ ಮತ್ತು ಇಂಡಿಯಾ ಅಂತ ಪ್ರತ್ಯೇಕವಾಗಿ ಬರೆಯಲಾಗಿದೆ, ಆದರೆ ನಕಲಿ ನಾಣ್ಯದಲ್ಲಿ ಅದನ್ನ ಒಟ್ಟಿಗೆ ಬರೆದಿರೋದು ಕಾಣಿಸುತ್ತೆ. ಈಗ ನೀವು ನೋಡಬಹುದು, ಇದು ನಿಜವಾದ ನಾಣ್ಯ ಮತ್ತು ಇದು ನಕಲಿ ನಾಣ್ಯ. ಅದರಲ್ಲಿ ಭಾರತ್ ಮತ್ತು ಇಂಡಿಯಾ ಅಂತ ಒಟ್ಟಿಗೆ ಬರೆಯಲಾಗಿದೆ. ಇನ್ನು 5ನೇ ವ್ಯತ್ಯಾಸ, ನಿಮ್ಮ ನಾಣ್ಯ ನಕಲಿ ಅಂತ ಆಗಿದ್ರೆ ನಾಣ್ಯದ ಮೇಲೆ ಕಾಣುವಂತ ಅಶೋಕ ಸ್ತಂಭದ ಕೆಳಗೆ ಮತ್ತು ಮೇಲೆ ಒಂದು ಅಡ್ಡ ರೇಖೆಯನ್ನ ನೀವಿಲ್ಲಿ ನೋಡಬಹುದು. ಆದರೆ ನಿಜವಾದ ನಾಣ್ಯದಲ್ಲಿ ಅಂತ ಯಾವುದೇ ರೇಖೆ ಇರೋದಿಲ್ಲ. ವೀಕ್ಷಕರೇ, 2016ರಿಂದನೂ ಕೂಡ ಈ ನೋಟನ್ನ ಬ್ಯಾನ್ ಮಾಡೋದು ಮತ್ತು ನಕಲಿ ನೋಟುಗಳ ದಾಳಿ ಸುದ್ದಿ ಬಂದಾಗಿಂದನೂ ಕೂಡ ಅನೇಕ ಮೋಸ್ಕರರು ತಮ್ಮ ವ್ಯವಹಾರದಲ್ಲಿ ಈ ರೀತಿ ಈ ನಕಲಿ ನಾಣ್ಯಗಳನ್ನ ಬದಲಾಯಿಸಿದ್ದಾರೆ. ಇದರಿಂದ ಅಪಾಯ ಕಡಿಮೆ ಮತ್ತು ಲಾಭ ದುಪ್ಪಟ್ಟು. ಯಾಕೆಂದ್ರೆ ಈಗ 5 ರೂಪಾಯಿ ಹಿಂದೆ ಏನೇನಿದೆ ಅಂತ ಯಾರು ತಾನೇ ನಿಂತು ಪರಿಶೀಲನೆ ಮಾಡ್ತಾರಲ್ವಾ. ಇಷ್ಟೆಲ್ಲ ವ್ಯತ್ಯಾಸಗಳ ಆಧಾರದಲ್ಲಿ ನೀವು ಇನ್ಮುಂದೆ ನಿಮ್ಮ ನಾಣ್ಯ ನಿಜನ ಅಥವಾ ನಕಲಿನ ಅಂತ ನೀವೇ ಸ್ವತಃ ಪರಿಶೀಲನೆಯನ್ನ ಮಾಡಬಹುದು. ಹಾಗಾಗಿ ಇದಿಷ್ಟು ಈ ಒಂದು ವಿಡಿಯೋದ ಸಮಗ್ರ ಮಾಹಿತಿ. ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಅಗತ್ಯವಾದ ಹಾಗೂ ಒಂದು ಮುಖ್ಯವಾದಂತಹ ವಿಷಯವನ್ನು ತಿಳ್ಕೊಂಡ್ರಿ ಅಂತ ನಂಬ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮಸ್ಕಾರ.